ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಬೇಬಿ ಕುಚ್ ಹಾಕಿದಾಗ ಸ್ಯಾರಿ ಯಾವ ಥರ ಫೋಲ್ಡ್ ಮಾಡಿ ಇಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ಥರ ಫೋಲ್ಡ್ ಆಗುತ್ತೆ. ಫೋಲ್ಡಿಂಗ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಈ ಥರ ಕುಚ್ ಹಾಳಾಗುತ್ತೆ. ಮತ್ತೆ ತುಂಬ ಜನ ನನಗೆ ಬೇಬಿ ಕುಚ್ ಅಂದರೆ ಇಷ್ಟ, ಆದರೆ ಬೇಗ ಹಾಳಾಗುತ್ತೆ, ಅದಕ್ಕೋಸ್ಕರ ನಾನು ಹಾಕ್ಸೋದಿಲ್ಲ ಅಂತ ಹೇಳ್ತಾ ಇದ್ರು. ನಾವು ಸ್ಯಾರಿನ ರೆಗ್ಯುಲರ್ ಹೇಗೆ ಫೋಲ್ಡ್ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ಅದೇ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಇಟ್ಕೊಂಡು ಕುಚ್ಚು ಹಿಂದೆ ಬರೋ ಥರ ಉಲ್ಟಾ ಫೋಲ್ಡ್ ಮಾಡಿ ಕುಚ್ಚು ಮಧ್ಯಕ್ಕೆ ಬರಬೇಕು. ಈ ಥರ ಕುಚ್ಚು ಮಧ್ಯಕ್ಕೆ ಬರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಕುಚ್ಚು ಯಾವತ್ತಿದ್ರೂ ಅಷ್ಟೇ ಮಧ್ಯಕ್ಕೆ ಬಂದಾಗ ಕುಚ್ಚು ಯಾವುದೇ ರೀತಿ ಹಾಳಾಗೋದಿಲ್ಲ. ಈ ಥರ ಫೋಲ್ಡ್ ಮಾಡಿ ಇಟ್ಟಾಗ ಯಾವುದೇ ರೀತಿ ಕುಚ್ಚು ಕೂಡ ಹಾಳಾಗೋದಿಲ್ಲ. ನೀವು ಎಷ್ಟು ದಿನ ಎಷ್ಟು ವರ್ಷ ಆದ್ರೂ ನೀವು ಹೇಗೆ ಮಡಚಿಟ್ಟಿರ್ತೀರ ಹಾಗೇ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.